ಇನ್ನೊಂದು ಸರ್, ಇವಾಗ ಬಹಳಷ್ಟು ತಂದೆ ತಾಯಿಗೆ ಅಪ್ಪ ಅಮ್ಮಂಗೆ ಒಂದು ಆಸೆ ಇರುತ್ತೆ. ನಾನೇನೋ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ಗಾಗ್ಲಿಲ್ಲ, ನನ್ ಮಗು ಆಗ್ಲಿ ಅನ್ನೋದು. ಅಥವಾ ನಾನ್ ಆಗ್ಬೇಕು ಅಂತ ಅನ್ಕೊಂಡಿರ್ಬೋದು, ಅನ್ಕೊಳ್ದೇ ಇರ್ಬೋದು. ನನ್ ಮಗು ಇದಾಗ್ಬೇಕು. ಎಕ್ಸಾಂಪಲ್ ಸೆಲೆಬ್ರಿಟಿ. ಅದು ಸ್ಪೋರ್ಟ್ಸ್ ಮನ್ ಆಗಿರ್ಬೋದು ಅಥವಾ ಎಂಟರ್‌ಟೈನ್‌ಮೆಂಟ್ ಫೀಲ್ಡಲ್ಲಿ ಆಗಿರ್ಬೋದು. ಇನ್ಯಾರಿಗೋ ನನ್ ಮಗು ಡಾಕ್ಟರ್ ಆಗ್ಲೇಬೇಕು. ನನ್ಗೇನೋ ಆಸೆ ಇತ್ತು ಆಗ್ಲಿಲ್ಲ. ಈ ತರದ್ದೆಲ್ಲ ಇರುತ್ತಲ್ಲ. ಆ ತರದ್ದು ಒಂದೊಂದು ಸೆಕ್ಟರ್‌ಗೆ ಏನಾದ್ರು ಸೂಟೇಬಲ್ ಆಗಿ ನಂಬರು ಆ ತರ ಅಂದ್ರೆ ನೇಮ್ ಇಡುವಾಗ ಅಲ್ಲಿಂದನೇ ಅದು ಆ ಸೌಂಡ್ಸ್ ಆ ಫೀಲ್ ಕೊಡ್ತಾ ಹೋಗುತ್ತಾ? ಚಾನ್ಸಸ್ ಇದೆಯಾ? ಓಕೆ ಸರ್. ಸರ್ ನೀವೊಂದು ತುಂಬಾ ಡೀಪ್ ಕ್ವೆಶ್ಚನ್ ಕೇಳಿದ್ರಿ ಸರ್. ಅದಕ್ಕೆ ಒಂದ್ ಸ್ವಲ್ಪ ಒಂದು ಆನ್ಸರ್ ಕೊಟ್ಟಿ ಆಮೇಲೆ ನಿಮ್ಗೆ ಆನ್ಸರ್ ಮಾಡ್ತೀನಿ ಹ್ಮ್, ಸರ್. ಹ್ಮ್, ಏನಕ್ಕಂದ್ರೆ ಇದು ಅರ್ಥ ಮಾಡ್ಕೊಬೇಕು ಜನ. ಹ್ಮ್, ಯಾಕಂದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ ಸರ್. ಹ್ಮ್, ಪ್ರೀ ಡಿಟರ್ಮೆಂಟ್ ಆಗಿ ಹ್ಮ್. ನಾವ್ ಏನ್ ಆಗ್ಬೇಕು ಅದು ರಿಟರ್ನ್ ಸರ್. ಕರ್ಮ. ಕರ್ಮ. ನಿಜವಾಗ್ಲೂ ನಂಗೆ ಐಡಿಯಾ ಇರಲಿಲ್ಲ ಸರ್. ಈ ತರ ನಾವು ಟೆಕ್ನಿಕಲ್ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ ಲೈಫ್ ಅಲ್ಲಿ. ಹ್ಮ್, ಟೆಕ್ನಿಕಲ್ ಎಜುಕೇಶನ್ ನಾನು ಆಕ್ಚುಲಿ ಮೊನ್ನೆ ನಮ್ಮ ಗುರುಗಳಿಗೆ ಫೋನ್ ಮಾಡಿದ್ದೆ. ಫಸ್ಟ್ ನಮ್ಗೆ 2000ದಲ್ಲಿ ಒಂದು ಟೆಕ್ನಿಕಲ್ ಎಜುಕೇಶನ್ ಮಾಡಿದಾಗ ಅವ್ರಿಗೆ ವೆನ್ ಐ ಟೋಲ್ಡ್ ಹಿಮ್ ದಟ್ ಐ ಆಮ್ ಡೂಯಿಂಗ್ ದಿಸ್ ಅಂದ್ರೆ ಹಿ ವಾಸ್ ಸರ್ಪ್ರೈಸ್ಡ್. ಹ್ಮ್, ಈ ತರ ಅಂತ. ಸೊ ಲೈಫ್ ಎಲ್ಲೋ ಹ್ಮ್, ಒಂದ್ ಕಡೆ ಟೆಕ್ನಿಕಲ್ ಎಜುಕೇಶನ್ ಮಾಡ್ಕೊಂಡು ಈ ಕಡೆ ಬಂದಿರೋದು ಇಟ್ಸ್ ಕರ್ಮ ಸರ್. ಎಟ್ ದ ಎಂಡ್ ಆಫ್ ದ ಡೇ ಒಂದು ಸರ್ವಿಸ್ ಮಾಡಬೇಕು ಅನ್ನೋದು. ಬಟ್ ಇಟ್ ಇಸ್ ಪ್ರೀ ರಿಟರ್ನ್ ಸರ್. ಇಟ್ ಇಸ್ ಪ್ರೀ ರಿಟರ್ನ್. ಸೊ ಲೈಕ್ ದಟ್ ನೀವು ಒಬ್ರು ಡಾಕ್ಟರ್ ಆಗ್ಬೇಕು, ಒಬ್ರು ಇಂಜಿನಿಯರ್ ಆಗ್ಬೇಕು, ಇಲ್ಲ ಒಬ್ರು ಸೈಂಟಿಸ್ಟ್ ಆಗ್ಬೇಕು ಅನ್ನೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಪ್ರೀ ರಿಟರ್ನ್ ಕಂಟೆಂಟ್ ಇದ್ದೇ ಇದೆ ಸರ್. ನಿಮ್ಮ ಹಿಂದಿನ ಜನದಲ್ಲಿ ಎಲ್ಲೋ ಒಂದು ಕನೆಕ್ಷನ್ಸ್ ಇಟ್ಕೊಂಡಿರ್ತೀರ ಸರ್. ಆ ಕನೆಕ್ಷನ್ಸ್ ನಿಮ್ ಕೋವರ್ಕರ್ಸ್ ಆಗಿ ಬರೋದು. ಆ ಕನೆಕ್ಷನ್ಸ್ ನಿಮ್ ಕಸಿನ್ಸ್, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿ ಬರೋದು. ಸೊ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬೇಕು. ನೀವು ಅಲ್ಲಿ ವರ್ಕ್ ಮಾಡಲೇಬೇಕು.